ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರಸನ್ನಗೌಡ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲೇ ಬಂದು ತಲುಪುತ್ತೆ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ, ಇನ್ನೇನು ಗಣೇಶ ಹಬ್ಬ ಬರ್ತಿದೆ. ಗಣೇಶ ಹಬ್ಬ ತಯಾರಿ ಯಾವ ರೀತಿ ಇರಬೇಕು, ಲೋಪದೋಷ ಆಗದಂಗೆ ಯಾವ ರೀತಿ ಮಾಡಬೇಕು, ಗಣಪತಿಗೆ ಯಾವುದು ಪ್ರಿಯ, ಯಾವುದು ಸಮಸ್ಯೆ ಕೊಡ್ತದೆ, ಗಣಪತಿ ಯಾವ ರೀತಿ ಒಲಿತಾರೆ, ಗಣಪತಿಗೆ ಕೋಪ ಬರ್ತಕ್ಕಂಥ ಕ್ರಮಗಳು ಯಾವ ಮಾಡಬಾರ್ದು, ಎಂತಹ ತಪ್ಪು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದು ನಿಮಗೆ ಒಳ್ಳಿತು, ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಪರಿಸರ ಸ್ನೇಹಿ ಗಣಪತಿ. ದಯವಿಟ್ಟು ಪೈಂಟ್ ಹೊಡೆದಿರ್ತಕ್ಕಂಥ ವಿಷಗಳನ್ನ ಮಿಕ್ಸ್ ಮಾಡಿ ಬಣ್ಣ ಹೊಡೆದಿರ್ತಾರೆ. ಆ ಗಣಪತಿ ಪೂಜೆ ಮಾಡಿದ್ರೆ ಪ್ಲಾಸ್ಟಿಕ್ಗೆ ಸಮಸ್ಯೆ ನಮಗೆ ಆಗುತ್ತೆ, ನೀರು ಬಿಟ್ಟರು ತೊಂದರೆ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಪರಿಸರ ಗಣಪತಿ ಅಂದರೆ ಪಂಚಭೂತಗಳಿಂದ ನಾವು ಸೃಷ್ಟಿಯಾಗಿದ್ದೀವಿ. ಮಣ್ಣಿನಿಂದ ಆಗಿರೋದು ಪಂಚಭೂತಗಳಿಂದ ಸೃಷ್ಟಿ. ಅದೇ ಮಣ್ಣಿನಿಂದ ಗಣಪತಿ ಆಗಿದ್ರೆ ಅದನ್ನು ತಂದು ಪೂಜೆ ಮಾಡೋದ್ರಿಂದ ನಮ್ಮ ಸಿದ್ಧಿ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ಇದು ನೆನಪಿರಲಿ ಸ್ನೇಹಿತರೆ. ಎರಡನೆಯದಾಗಿ ಸ್ನೇಹಿತರೆ, ಪ್ಲಾಸ್ಟಿಕ್ನಿಂದ ಮಾಡಿರ್ತಕ್ಕಂಥ ಶೋಗಳನ್ನ ಅಲ್ಲಿ ಇಡಬೇಡಿ. ಅಂದರೆ ಉದಾಹರಣೆಗೆ ಪ್ಲಾಸ್ಟಿಕ್ಕಿಂದ ಹಾರ ಮಾಡಿರ್ತಾರೆ, ಹೂ ಬೊಕ್ಕೆ ಮಾಡಿರ್ತಾರೆ. ದಯವಿಟ್ಟು ಅದನ್ನು ಗಣಪತಿ ಮುಂದೆ ಅಥವಾ ಗಣಪತಿ ಕತ್ತಿಗೆ ಹಾಕೋಕೆ ಹೋಗಬೇಡಿ. ಇದು ಯಾವತ್ತಿದ್ರೂ ನಮಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ನಮ್ಗೆ ಅಂದ್ಕೊಂಡಿದ್ದು ಆಗದೇ ಇಲ್ಲ, ನಮಗೆ ತೊಂದರೆಗಳು ಉದ್ಭವ ಆಗ್ತವೆ. ಬೇಕರಿ ತಿಂಡಿ ನಿಷೇಧ ಮಾಡಿ. ಬೇಕರಿಯಿಂದ ಫ್ರೆಶ್ ಆಗಿರಲ್ಲ ಸ್ನೇಹಿತರೆ. ತಿಂಡಿಗಳು ದೇವ್ರಿಗೆ ಇಷ್ಟ ಅಂದ್ಬಿಟ್ಟು ಬೇಕರಿಯಿಂದ ತಂದು ಇಡೋದ್ರಿಂದ ಅದು ನಮಗೆ ಆರೋಗ್ಯಕ್ಕೆ ಪರಿಣಾಮನ ಬೀರ್ತದೆ ಸ್ನೇಹಿತರೆ. ನಂತರ ಮನೆಯಲ್ಲೇ ಮಾಡಿದಂಥ ಅಡಿಗೆ, ನೀವೇನೇ ಆಗಿರಲಿ ಮನೆಯಲ್ಲೇ ಮಾಡಿ. ಗಣಪತಿಗೆ ಮೋದಕ ಪ್ರಿಯ, ನೆನಪಿದೆ ನಿಮಗೆ. ಲಡ್ಡು, ಮೋದಕ, ಕಡುಬು ಅಂದರೆ ಗಣಪತಿಗೆ ಇಷ್ಟ. ಇಂಥ ಐಟಮ್ಗಳನ್ನ ನಿಮ್ಮ ಮನೆಯಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚಾದರೂ ಪರವಾಗಿಲ್ಲ ನೀವೇ ಮಾಡಿಕೊಂಡು ಗಣಪತಿ ಮುಂದೆ ನೈವೇದ್ಯಕ್ಕೆ ಇಡಬೇಕು. ಗಣಪತಿಗೆ ಎದುರಾಗಿ ನಿಂತ್ಕೊಂಡು ಪೂಜಿಸಬಾರ್ದು ಸ್ನೇಹಿತರೆ. ದೇವರು ಅಂದರೆ ಅವರು ಪವರ್ಫುಲ್ ಆಗಿರ್ತಾರೆ. ಅವರ ದೃಷ್ಟಿ ನಮಗೆ ಮುಖಕ್ಕೆ ಡೈರೆಕ್ಟಾಗಿ ಹೊಡಿಬಾರ್ದು. ಉದಾಹರಣೆಗೆ ಯಾವುದೇ ದೇವರ ವಿಗ್ರಹನ ಜೀರ್ಣೋದ್ಧಾರ ಮಾಡಬೇಕು, ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಹಾಗೆ ಸ್ನೇಹಿತರೆ, ಹಾಗೆ ಬಟ್ಟೆ ಕಟ್ಟಿದಾಗ ಅದು ಓಪನ್ ಮಾಡುವಾಗ ಕನ್ನಡಿ ಇಟ್ಟಿರ್ತಾರೆ, ಕನ್ನಡಿ ಹೊಡೆದೋಗ್ಬಿಡುತ್ತೆ ಅದು ಪವರ್ಗೆ. ಅದಕ್ಕೆ ನಾವು ಡೈರೆಕ್ಟ್ ಆಗಿ ನಿಂತು ಗಣಪತಿಗೆ ಪೂಜೆ ಮಾಡಬಾರ್ದು, ಸೈಡಲ್ಲಿ ನಿಂತ್ಕೊಂಡು ಪೂಜಿಸಬೇಕಾಗತ್ತೆ ಸ್ನೇಹಿತರೆ. ದುಂದು ವೆಚ್ಚ ಮಾಡಬೇಡಿ. ಹಣ ಹೊರಗಡೆಯಿಂದ ಸಂಗ್ರಹ ಆಗಿರಲಿ, ನಿಮ್ಮದೇ ಹೆಚ್ಚು ದುಡ್ಡು ರೆಡಿ ಆಗಿರಲಿ ಸ್ನೇಹಿತರೆ. ಅದರಿಂದ ಪೂಜೆ ಕಾರ್ಯಕ್ಕೆ ಎಷ್ಟೆಲ್ಲ ಬಳಕೆ ಆಗುತ್ತೋ ಆಗಲಿ. ಅದು ಮಿಕ್ಕಿದ್ದನ್ನ ದಯವಿಟ್ಟು ಅನ್ನದಾನಕ್ಕೆ ಅಥವಾ ಯಾರಿಗಾದ್ರೂ ಸಿಹಿ ಕೊಡೋದಿಕ್ಕೆ, ಸ್ವೀಟ್ ಹಂಚೋದಿಕ್ಕೆ ಉಪಯೋಗ ಮಾಡಿ. ಅದು ನಿಮಗೆ ಪುಣ್ಯಗಳು ಲಭಿಸ್ತದೆ. ಪೂರ್ವಜನ್ಮ ಕರ್ಮಗಳು ಕಳೀತಾ ಬರ್ತವೆ ಸ್ನೇಹಿತರೆ. ಸಾಧ್ಯವಾದಷ್ಟು ಸೂರ್ಯನಿಗೆ ತಿರುಗಿಸಿ ನಿಲ್ಲಿಸಬೇಕು ಸ್ನೇಹಿತರೆ. ಗಣಪತಿನ ಹೇಗಿದ್ರು ಕೂರಿಸ್ತೀರಾ, ಅದನ್ನ ಸೂರ್ಯ ಉಡುತ್ತಲ್ವಾ ಆ ದಿಕ್ಕಿಗೆ ತಿರುಗಿಸಿ ಕೂರಿಸಿದ್ರೆ ಸ್ನೇಹಿತರೆ, ಸೂರ್ಯನ ಬೆಳಕು ಗಣಪತಿಗೆ ತಟ್ಟುತ್ತದೆ. ಆ ಚೈತನ್ಯ ಶಕ್ತಿ ಗಣಪತಿಗೆ ಬೀಳ್ತಿರುತ್ತದೆ. ಆ ಚೈತನ್ಯ ಅಲ್ಲಿರ್ತಕ್ಕಂಥ ನಮ್ಗಳಿಗೂ ಶುಭವನ್ನು ಉಂಟು ಮಾಡ್ತದೆ. ಸೂರ್ಯರಶ್ಮಿ ಗಣಪತಿಗೆ ಬೀಳುವಂತೆ ನೀವು ಗಣಪತಿನ ಮುಖ ಮಾಡಿ ಕೂರಿಸ್ಬೇಕಾಗತ್ತೆ ಸ್ನೇಹಿತರೆ. ಪುಟ್ಟ ಗಣೇಶ ಆಗಿದ್ರೆ ಅಥವಾ ಇಷ್ಟು ಸುಮಾರಿಗೆ 1 3 ಅಡಿ 4 ಅಡಿ ಇಂಥ ಗಣೇಶಗಳಾಗಿದ್ರೆ ಕೆರೆಗಳಿಗೆ ತಗೊಂಡೋಗಿ ಬಿಡಬೇಡಿ ಸ್ನೇಹಿತರೆ. ಸಾಧ್ಯವಾದಷ್ಟು ಮನೆಯಲ್ಲೇ ಡ್ರಮ್ಮು ಟ್ಯಾಂಕಿ ಇದ್ರೆ ಅದರೊಳಗೆ ಬಿಟ್ಟು ಅದನ್ನ ಕರಗಿಸುವಂತ ಪ್ರಕ್ರಿಯೆ ಮಾಡಿ ಆ ನೀರನ್ನ ಗಿಡಗಳಿಗೆ ಉಯ್ಯೋ ಕಾರ್ಯನ ಮಾಡಿ ಸ್ನೇಹಿತರೆ. ಅದು ನಮಗೆ ಪರಿಸರನ ಕಾಪಾಡ್ದಂಗಾಗತ್ತೆ. ಯಾಕೆಂದ್ರೆ ಕೆರೆಗಳಲ್ಲಿ ಎಲ್ಲ ಬಿಟ್ರೆ ಹೂಳ ಕಾರ್ಯ ಬೀಳುತ್ತೆ. ಮಣ್ಣು ಹೆಚ್ಚಾಗಿ ಹೂಳು ತೆಗೆಯುವಾಗ ಸಮಸ್ಯೆಗಳಾಗಬಹುದು, ರಿಸ್ಕ್ ಆಗುತ್ತೆ, ಎಕ್ಸ್ಟ್ರಾ ಸಮಸ್ಯೆಗಳು ಬೇಡ. ಶಾಂತಿ, ಬುದ್ಧಿ ನಿಯಂತ್ರಣದಲ್ಲಿ ಇರಲಿ. ಯಾಕೆಂದ್ರೆ ಇಲ್ಲಿ ನಮ್ಮ ಎಲ್ಲಾ ಧರ್ಮ ನೆಲೆಸಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ಬೇರೆಯವರಿಗೆ ಕಿರಿಕಿರಿ ಆಗಬಾರ್ದು. ಅವ್ರು ಬಂದು ನಮಗೆ ಸೌಂಡು ಅಂತ ಅದಂತೆ ಇದಂತೆ ಅಂತ ಸಮಸ್ಯೆ ಉಂಟು ಮಾಡಬಹುದು. ಆವಾಗ ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಜಗಳಕ್ಕೆ ಆಹ್ವಾನ ಆಗೋದಿಲ್ಲ.
ನಾವು ಸೈಲೆಂಟಾಗಿ ಫೇಸ್ ಮಾಡಿಕೊಂಡು ನಮ್ಮ ದೇವ್ರ ಕಾರ್ಯನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಜಾತಿ ಧರ್ಮ ಅಂತ ಜಗಳಕ್ಕೆ ಈಡಾಗ್ತಕ್ಕಂಥದ್ದ ಮಾಡಕ್ ಹೋಗ್ಬೇಡಿ. ಆದಷ್ಟು ಶಾಂತಿನ ಕಾಪಾಡ್ಕೊಳ್ಳೋದನ್ನ ನೀವು ಪ್ರಯತ್ನ ಮಾಡಬೇಕಾಗತ್ತೆ. ಮುಖ್ಯವಾಗಿ ಗಣಪತಿಗೆ ಯಾವ ಐಟಮ್ ಇಡ್ತೀರೋ ಇಲ್ವೋ ಗರಿಕೆನ ಇಡಬೇಕಾಗುತ್ತೆ ಸ್ನೇಹಿತರೆ. ಗರಿಕೆ ಪ್ರಿಯ ಗಣಪತಿ ಆಗಿರೋದ್ರಿಂದ ಸಗಣಿ, ಹಸುವಿನ ಸಗಣಿ ಇರುತ್ತೆ, ಸಗಣಿಗೆ ಉಂಡೆ ಮಾಡಿ ಅದರಲ್ಲಿ ಗರಿಕೆ 21 ಗರಿಕೆ ಸಿಕ್ಸ್ಬಿಟ್ಟು ಸ್ನೇಹಿತರೆ ಅದನ್ನ ಗಣಪತಿಯ ಮುಂದೆ ಇಡಬೇಕಾಗತ್ತೆ. ಅದ್ರ ಜೊತೆ ನೈವೇದ್ಯವಾಗಿ ಗಣಪತಿಗೆ ಗರಿಕೆಗಳನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಇಚ್ಛೆಗಳು, ಕೋರಿಕೆಗಳಿಗೆ ದಯೆ ತೋರ್ತಾನೆ ನಮ್ಮ ಗಣಪತಿ. ಗಣಪತಿಗೆ ತುಪ್ಪದ ದೀಪ ಹಚ್ಚಬೇಕಾಗತ್ತೆ. ತುಪ್ಪದ ದೀಪ, ತುಪ್ಪ ಅಂದರೆ ಕಾಮಧೇನುವಿಂದ ಬಂದಿರತಕ್ಕಂಥದ್ದು, ಅದು ಪರಿಶುದ್ಧತೆಯ ಸಂಕೇತ. ಆ ತುಪ್ಪ ಹಚ್ಚಿ ಪ್ರಕಾಶ ಬೆಳಗೋದ್ರಿಂದ ಮನಸ್ಸು ಶಾಂತಿಯಾಗಿರುತ್ತೆ. ಗಣಪತಿ ಪ್ರಶಾಂತತೆಯ ಭಾವವನ್ನು ಅನುಗ್ರಹ ಮಾಡಿಕೊಡ್ತಾನೆ. ನಮ್ಮ ಅನಿಸಿಕೆ, ಇಚ್ಛೆಗಳು, ಸಿದ್ಧಿಗಳು ಈಡೇರ್ತವೆ ಸ್ನೇಹಿತರೆ. ಮನೋಕೋರಿಕೆಗಳು ಈಡೇರುವುದೇ ತುಪ್ಪದ ದೀಪ ಹಚ್ಚೋದ್ರಿಂದ ಸ್ನೇಹಿತರೆ. ಅದು ಹಬ್ಬದಲ್ಲಿ ಹಚ್ಚುವುದು ಇನ್ನೂ ತುಂಬ ಶುಭ ಅಂತಲೇ ಹೇಳ್ಬಹುದು ಸ್ನೇಹಿತರೆ. ಈ ಪಾಯಿಂಟ್ ಏನಪ್ಪಾ ಅಂದರೆ, ನೀವು ಮತ್ತೊಬ್ಬರಿಗೆ ಸಮಸ್ಯೆ ಆಗ್ದಂಗೆ ನೀವು ಪೂಜೆ ಮಾಡಬೇಕು. ಕಿರಿಕಿರಿ ಆಗ್ದಂಗೆ, ಇನ್ನೊಬ್ಬರಿಗೆ ಸಮಸ್ಯೆ ಆಗ್ದಂಗೆ ಸೌಂಡು ಜಾಸ್ತಿ ಕೊಡಬಾರ್ದು. ನೀವು ಸೌಂಡ್ ಕೊಟ್ಟಷ್ಟು ಮತ್ತೊಬ್ಬರಿಗೂ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರಾದರೆ ಬೇರೆ ಭಕ್ತರಿಗೆ ಬೇಜಾರಾಯಿತು ಅಂತ ನಮ್ಮ ಗಣಪತಿಗೂ ಬೇಜಾರಾಗ್ಬೋದೇನು, ಅದು ನೆನಪಿರಲಿ. ಈ ರೀತಿ ಹಲವಾರು ಮುಖ್ಯವಾದ ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ. ಆಡಂಬರದಿಂದ ಮಾಡ್ತೀವಿ, ಅದು ತಪ್ಪಿಲ್ಲ. ಆದರೆ ನಮ್ಮ ಆಡಂಬರ ನಮಗೆ ಹೊಡ್ತಾ ಬೀಳಬಾರ್ದು. ಹಾಗೆ ಮಾಡ್ತಕ್ಕಂಥ ಭಕ್ತಿಲಿ ಕೊರತೆಯನ್ನು ಅದು ನೀಡಬಾರ್ದು ಸ್ನೇಹಿತರೆ. ಗಣಪತಿ ಅಂದರೆ ವಿಘ್ನ ವಿನಾಶಕ, ಸರ್ವ ಸಂಕಷ್ಟ ಕಳೆದು ನೆಮ್ಮದಿಯ ಅನುಗ್ರಹ ನೀಡ್ತಕ್ಕಂಥ ಏಕದಂತ ವಕ್ರತುಂಡ ನಮ್ಮ ಗಣಪತಿ. ಆ ವಕ್ರತುಂಡನು ಸದಾ ನಾವು ಮಾಡಿದ ತಪ್ಪಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಉಗ್ರ ರೂಪಿ ಆಗಿರಬಾರ್ದು. ಆ ಕಾರಣದಿಂದ ಈ ತಪ್ಪುಗಳನ್ನ ಮಾಡದೆ ಆದಷ್ಟು ಪರಿಸರ ಸ್ನೇಹಿಯಾಗಿ ಜನಗಳ ಜೊತೆಗೆ ಬೆರೆತು ಪ್ರೀತಿ ವಿಶ್ವಾಸದಿಂದ ಗಣಪತಿಯ ಆರಾಧನೆನ ಮಾಡಿ ಸ್ನೇಹಿತರೆ. ಆ ಗಣಪತಿ ನಿಮ್ಮ ಇಚ್ಛೆ ಈಡೇರಿಸಲಿ, ನಿಮ್ಮ ಆರೋಗ್ಯ ಸುಧಾರಿಸಲಿ, ಅಕ್ಕಪಕ್ಕ ಪರಿಸರವನ್ನು ಉತ್ತಮವಾಗಿಸಲಿ, ಹಾಗೆ ನಿಮ್ಮ ಜೀವನಕ್ಕೆ ಪರಿಪೂರ್ಣ ಅರ್ಥ ಕೊಡ್ತಕ್ಕಂಥ ಅನುಗ್ರಹನ ಗಣಪತಿ ಕೊಡಲಿ ಅಂತಲೂ ಕೇಳ್ಕೊತೀನಿ. ಈ ಪಾಯಿಂಟ್ಸ್ಗಳನ್ನ ದಯವಿಟ್ಟು ಮಿಸ್ ಮಾಡದೆ ನೀವು ಮುಂದುವರಿಸಿದ್ರೆ ಗಣಪತಿ ನಿಮಗೆ ಎಲ್ಲವನ್ನು ಕೊಡ್ತಾನೆ ಅಂತ ಪಟಾರ ಅಂತ ಕೊಡಲ್ಲ. ಕ್ಷಣ ಕ್ಷಣ ದಿನ ದಿನ ಕಳೆದಂತೆ ನಿಮ್ಮ ಜೀವನ ಉತ್ತಮವನ್ನಾಗಿಸ್ತಾನೆ. ದಯೆ ತೋರಬೇಕು, ದಯೆಯಿಂದ ನೀವು ಮಾಡಬೇಕಾಗತ್ತೆ. ಈ ಪಾಯಿಂಟ್ಸ್ಗಳು, ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಬ್ಬರಿಗೂ ಇದು ಉಪಯೋಗ ಆಗುವಂತಿರಲಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.